Hello everyone, today we are going to do the exercises of the lesson ಹಸ್ತರೇಖೆ ಬದಲಿಸಿದ ಬಾಲಕ. This lesson is from 5th standard ತಿಳಿ ಕನ್ನಡ textbook. ಪ್ರಶ್ನೆಗಳು questions. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. Answer the below questions in a sentence. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಯಾವುದು? Which is the biggest Gurukula or school of ancient India? ತಕ್ಷಶಿಲೆ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು? Why parents wanted their children to study in Takshashile? Takshashile was the biggest Gurukula or educational institution in ancient India. Since studying there was a matter of pride or honor, the parents wanted their children to study in Takshashile. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯವಾದ್ದರಿಂದ ತಕ್ಷಶಿಲೆಯಲ್ಲಿ ಮಕ್ಕಳು ಓದಬೇಕೆಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು. ಐ ರಿಪೀಟ್, ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯವಾದ್ದರಿಂದ ತಕ್ಷಶಿಲೆಯಲ್ಲಿ ಮಕ್ಕಳು ಓದಬೇಕೆಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? What did Mother Dakshi request to the teacher? She requested to provide her son education. ತಾಯಿ ದಕ್ಷಿ ಗುರುಗಳಲ್ಲಿ ತನ್ನ ಮಗನಿಗೆ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು. ತಾಯಿ ದಕ್ಷಿ ಗುರುಗಳಲ್ಲಿ ತನ್ನ ಮಗನಿಗೆ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? What did the teacher say after seeing the boy's hand? He told that the boy's hand did not have the line of education. ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು. ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು. ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ಯೂಸಿಂಗ್ ವಾಟ್ ಡಿಡ್ ದ ಬಾಯ್ ಮೇಕ್ ದ ವಿದ್ಯಾರೇಖೆ ಆರ್ ದ ಲೈನ್ ಆಫ್ ಎಜುಕೇಷನ್ ಇನ್ ಹಿಸ್ ಹ್ಯಾಂಡ್? ಹಿ ಯೂಸ್ಡ್ ಅ ಶಾರ್ಪ್ ಸ್ಟೋನ್, ಬೆಣಚು ಕಲ್ಲಿನಿಂದ. ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು. ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು. ಪಾಣಿನಿಯ ಗುರುವಿನ ಹೆಸರೇನು? ವಾಟ್ ಈಸ್ ಪಾಣಿನೀಸ್ ಟೀಚರ್ಸ್ ನೇಮ್? ಉಪಪರ್ವ. ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ? ಇನ್ ವಿಚ್ ಲ್ಯಾಂಗ್ವೇಜ್ ಡಿಡ್ ಪಾಣಿನಿ ರೈಟ್ ದ ಗ್ರಾಮರ್? ಹಿ ರೋಟ್ ಇನ್ ಸಂಸ್ಕೃತ್ ಲ್ಯಾಂಗ್ವೇಜ್. ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ. ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ದ ಬಿಲೋ ಕ್ವೆಶ್ಚನ್ ಇನ್ 2 or 3 sentences. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ವೈ ಡಿಡ್ ದ ಟೀಚರ್ ರಿಫ್ಯೂಸ್ ಟು ಟೀಚ್ ಆರ್ ಪ್ರೊವೈಡ್ ಎಜುಕೇಷನ್ ಟು ದ ಬಾಯ್? ಬಾಲಕನು ಗುರುಕುಲ ಪ್ರವೇಶಿಸಿದಾಗ ವೆನ್ ದ ಬಾಯ್ ಎಂಟರ್ಡ್ ದ ಗುರುಕುಲ, ಹೊಸ ಜಾಗ ಕಂಡು ಎತ್ತಲೋ ನೋಡುತ್ತಾ ನಿಂತಿರುವುದನ್ನು ಹಿ ಸ್ಟುಡ್ ಲುಕಿಂಗ್ ಅರೌಂಡ್ ಎಟ್ ದ ನ್ಯೂ ಪ್ಲೇಸ್ ಕಂಡು ಸೀಯಿಂಗ್ ದಿಸ್, ಗುರುಗಳು ಅವನನ್ನು ಕರೆದು ಕೈ ನೋಡಿದರು. ದ ಟೀಚರ್ ಕಾಲ್ಡ್ ಹಿಮ್ ಓವರ್ ಆ್ಯಂಡ್ ಸಾ ಹಿಸ್ ಹ್ಯಾಂಡ್. ಬಳಿಕ ಆಫ್ಟರ್ವರ್ಡ್ಸ್
ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದ್ದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು. The teacher informed that the boy will not have any interest in studies and thus refused to teach him. ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸ ಜಾಗ ಕಂಡು ಎತ್ತಲೋ ನೋಡುತ್ತಾ ನಿಂತಿರುವುದನ್ನು ಕಂಡು ಗುರುಗಳು ಅವನನ್ನು ಕರೆದು ಕೈ ನೋಡಿದರು. ಬಳಿಕ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದ್ದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು. ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು? How did the boy make the ವಿದ್ಯಾರೇಖೆ or the line of education in his hand? ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದನ್ನು ಕೇಳಿ ತಿಳಿದ ಮೇಲೆ the boy, after knowing that or after hearing that there is no line of education in his hand, ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಇಮಿಡಿಯೇಟ್ಲಿ ಯೂಸಿಂಗ್ ಅ ಶಾರ್ಪ್ ಸ್ಟೋನ್ ಹಿ ಮೇಡ್ ದ ಲೈನ್ ಆಫ್ ಎಜುಕೇಷನ್ ಇನ್ ಹಿಸ್ ಹ್ಯಾಂಡ್. ಚರ್ಮ ಕಿತ್ತಿತು, ಸ್ಕಿನ್ ಕಟ್. ರಕ್ತ ಸುರಿಯಲು ಆರಂಭಿಸಿತು, ಬ್ಲಡ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು. ದಿಸ್ ವೇ ದ ಬಾಯ್ ಮೇಡ್ ದ ಲೈನ್ ಆಫ್ ಎಜುಕೇಷನ್ ಇನ್ ಹಿಸ್ ಹ್ಯಾಂಡ್. ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದನ್ನು ಕೇಳಿ ತಿಳಿದ ಮೇಲೆ ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸಿತು. ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು. ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು? ವೈ ಡಿಡ್ ದ ಟೀಚರ್ ಡಿಸೈಡ್ ಟು ಪ್ರೊವೈಡ್ ಎಜುಕೇಷನ್ ಟು ಪಾಣಿನಿ? ಗುರುಗಳ ಮಾತಿನಂತೆ ಆ್ಯಸ್ ಪರ್ ದ ಟೀಚರ್ಸ್ ವರ್ಡ್ಸ್, ಬಾಲಕ ತನ್ನ ಕೈಯೊಳಗೆ ಇರದ ವಿದ್ಯಾರೇಖೆ ಮೂಡಿಸಲು ಇನ್ ಆರ್ಡರ್ ಟು ಹ್ಯಾವ್ ದ ಲೈನ್ ಆಫ್ ಎಜುಕೇಷನ್ ಇನ್ ಹಿಸ್ ಹ್ಯಾಂಡ್, ಬೆಣಚುಕಲ್ಲಿನಿಂದ ವಿದ್ಯಾರೇಖೆಯನ್ನು ಕೊರೆದುಕೊಂಡನು. ಹಿ ಕಾರ್ವ್ಡ್ ದ ಲೈನ್ ಇನ್ ಟು ಹಿಸ್ ಹ್ಯಾಂಡ್ ಯೂಸಿಂಗ್ ಅ ಶಾರ್ಪ್ ಸ್ಟೋನ್. ಇದರಿಂದ ಡ್ಯೂ ಟು ದಿಸ್ ಚರ್ಮ ಕಿತ್ತಿತು, ಹಿಸ್ ಸ್ಕಿನ್ ಕಟ್. ರಕ್ತ ಸುರಿಯಿತು, ಬ್ಲಡ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಬಾಲಕನಲ್ಲಿರುವ ಈ ಛಲವನ್ನು ಕಂಡು, ಸೀಯಿಂಗ್ ದ ಬಾಯ್ಸ್ ಡಿಟರ್ಮಿನೇಷನ್, ಗುರುಗಳು ವಿದ್ಯೆ ನೀಡಲು ಮನಸ್ಸು ಮಾಡಿದರು. ದ ಟೀಚರ್ ಡಿಸೈಡೆಡ್ ಟು ಪ್ರೊವೈಡ್ ಎಜುಕೇಷನ್ ಟು ಪಾಣಿನಿ. ಗುರುಗಳ ಮಾತಿನಂತೆ ಬಾಲಕ ತನ್ನ ಕೈಯೊಳಗೆ ಇರದ ವಿದ್ಯಾರೇಖೆ ಮೂಡಿಸಲು ಬೆಣಚುಕಲ್ಲಿನಿಂದ ವಿದ್ಯಾರೇಖೆಯನ್ನು ಕೊರೆದುಕೊಂಡನು. ಇದರಿಂದ ಚರ್ಮ ಕಿತ್ತಿತು, ರಕ್ತ ಸುರಿಯಿತು. ಬಾಲಕನಲ್ಲಿರುವ ಈ ಛಲವನ್ನು ಕಂಡು ಗುರುಗಳು ವಿದ್ಯೆ ನೀಡಲು ಮನಸ್ಸು ಮಾಡಿದರು. ಪಾಣಿನಿ ಜಗತ್ ಪ್ರಸಿದ್ಧನಾದುದು ಹೇಗೆ? ಹೌ ಡಿಡ್ ಪಾಣಿನಿ ಬಿಕಮ್ ವರ್ಲ್ಡ್ ಫೇಮಸ್? ಪಾಣಿನಿ ಗುರುಗಳಿಂದ ಕಲಿತ ವಿದ್ಯೆಯನ್ನು, ಪಾಣಿನಿ ವಾಟೆವರ್ ನಾಲೆಡ್ಜ್ ಹಿ ಗಾಟ್ ಫ್ರಮ್ ಹಿಸ್ ಟೀಚರ್, ಸತತ ಅಭ್ಯಾಸ ಮಾಡಿ ಚಿಂತನ ಮಾಡಿದ. ಈ ಪ್ರಾಕ್ಟಿಸ್ಡ್ ಇಟ್ ಕಂಟಿನ್ಯೂಸ್ಲಿ. ತನ್ನ ಪ್ರತಿಭೆಯಿಂದ, ಯೂಸಿಂಗ್ ಹಿಸ್ ಟ್ಯಾಲೆಂಟ್, ಹೊಸ ವಿಚಾರ ಹೊರಹೊಮ್ಮಿಸಿ, ಹಿ ಬ್ರಾಟ್ ಫಾರ್ತ್ ನ್ಯೂ ಐಡಿಯಾಸ್. ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ. ಹಿ ರೋಟ್ ದ ಗ್ರಾಮರ್ ಫಾರ್ ಸಂಸ್ಕೃತ್ ಲ್ಯಾಂಗ್ವೇಜ್. ಇದರಿಂದ ಡ್ಯೂ ಟು ದಿಸ್ ಪಾಣಿನಿ ಜಗತ್ ಪ್ರಸಿದ್ಧನಾದನು. ಪಾಣಿನಿ ಬಿಕೇಮ್ ವರ್ಲ್ಡ್ ಫೇಮಸ್. ಪಾಣಿನಿ ಗುರುಗಳಿಂದ ಕಲಿತ ವಿದ್ಯೆಯನ್ನು ಸತತ ಅಭ್ಯಾಸ ಮಾಡಿ ಚಿಂತನ ಮಾಡಿದ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರ ಹೊರಹೊಮ್ಮಿಸಿ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ. ಇದರಿಂದ ಪಾಣಿನಿ ಜಗತ್ ಪ್ರಸಿದ್ಧನಾದನು. ಕೆಳಗೆ ನೀಡಿರುವ ಮಾತುಗಳನ್ನು ಯಾರ್ಯಾರಿಗೆ ಹೇಳಿದರು ತಿಳಿಸಿರಿ. ಹೂ ಟೋಲ್ಡ್ ದಿ ಬಿಲೋ ಸೆಂಟೆನ್ಸಸ್ ಟು ಹೂಮ್? ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ. His hands do not have the line of education
Knowledge won't retain in his mind. ಈ ಮಾತನ್ನು these words were told by the teacher to the boy's mother. ಈ ಮಾತನ್ನು ಗುರುಗಳು ಬಾಲಕನ ತಾಯಿಗೆ ಹೇಳಿದರು. ಇಗೋ ನೋಡು, ಇದು ವಿದ್ಯಾರೇಖೆ. Look here, this is the line of education. These words were told by the teacher to the boy. ಈ ಮಾತನ್ನು ಗುರುಗಳು ಬಾಲಕನಿಗೆ ಹೇಳಿದರು. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ. ಟೀಚರ್, ಲುಕ್, ದ ಲೈನ್ ಆಫ್ ಎಜುಕೇಷನ್ ಹ್ಯಾಸ್ ಅಪಿಯರ್ಡ್ ಆನ್ ಮೈ ಹ್ಯಾಂಡ್. ದೀಸ್ ವರ್ಡ್ಸ್ ವೇರ್ ಟೋಲ್ಡ್ ಬೈ ದಿ ಬಾಯ್ ಟು ಹಿಸ್ ಟೀಚರ್. ಈ ಮಾತನ್ನು ಬಾಲಕ ತನ್ನ ಗುರುಗಳಿಗೆ ಹೇಳಿದನು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಬಾಲಕನು ಬೆಣಚು ಕಲ್ಲಿನಿಂದ ತನ್ನ ಕೈ ಮೇಲೆ ಡ್ಯಾಶ್ ಕೊರೆದುಕೊಂಡನು. ದ ಬಾಯ್ carved dash on his hands using a sharp stone. He carved the line of education, ವಿದ್ಯಾರೇಖೆಯನ್ನು. ಪಾಣಿನಿಯ ತಾಯಿಯ ಹೆಸರು. ಪಾಣಿನೀಸ್ ಮದರ್ಸ್ ನೇಮ್ ಇಸ್ ಡ್ಯಾಶ್, ದಕ್ಷಿ. ಪಾಣಿನಿಯು ಡ್ಯಾಶ್ ಶತಮಾನದಲ್ಲಿ ಬದುಕಿದ್ದನು. ಪಾಣಿನಿ ಲಿವ್ಡ್ ಡ್ಯೂರಿಂಗ್ ದ ಡ್ಯಾಶ್ ಸೆಂಚುರಿ, 6th century BC. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬದುಕಿದ್ದನು. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಡ್ಯಾಶ್ ಆಗಿತ್ತು. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ತಕ್ಷಶಿಲೆ ಆಗಿತ್ತು. ಈ ಪದಗಳನ್ನು ಓದುತ್ತಾ ಬರೆಯಿರಿ. ರೈಟ್ ದ ಬಿಲೋ ಗಿವನ್ ವರ್ಡ್ಸ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಪ್ರಾಚೀನ, ಏನ್ಷಿಯಂಟ್. ವಿದ್ಯೆ, ಎಜುಕೇಷನ್. ವಿದ್ಯಾರೇಖೆ, ಲೈನ್ ಆಫ್ ಎಜುಕೇಷನ್. ವ್ಯಾಕರಣ, ಗ್ರಾಮರ್. ಚರ್ಮ, ಸ್ಕಿನ್. ಬೆಣಚುಕಲ್ಲು, ಶಾರ್ಪ್ ಸ್ಟೋನ್. ಶಿಷ್ಯ, ಸ್ಟೂಡೆಂಟ್ ಆರ್ ಡಿಸೈಪಲ್. ಅಪ್ಪಿಕೋ, ಟು ಹಗ್. ಸಂಸ್ಕೃತ, ಸಂಸ್ಕೃತ್ ಲ್ಯಾಂಗ್ವೇಜ್. ಕಣ್ಣೀರು, ಟಿಯರ್ಸ್. ಇಲ್ಲಿರುವ ಪದಗಳನ್ನು ಗಮನಿಸಿ ಕೂಡಿಸಿ ಓದಿರಿ. ಒಬ್ಸರ್ವ್ ದ ಬಿಲೋ ಗಿವನ್ ವರ್ಡ್ಸ್ ಆ್ಯಂಡ್ ರೀಡ್ ದೆಮ್. ಮಗು ಪ್ಲಸ್ ಅನ್ನು, ಮಗುವನ್ನು. ನೋವು ಪ್ಲಸ್ ಅನ್ನು, ನೋವನ್ನು. ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ. ಗುರುಗಳು ಪ್ಲಸ್ ಅಲ್ಲಿ, ಗುರುಗಳಲ್ಲಿ. ಅಭಿರುಚಿ ಪ್ಲಸ್ ಇಲ್ಲ, ಅಭಿರುಚಿ ಇಲ್ಲ. And that brings us to the end of the exercises. I hope you enjoyed my explanation and found it helpful. Don't forget to subscribe and hit the notification bell so you don't miss any videos. Thanks for watching and I'll see you in the next video. Happy learning. ಧನ್ಯವಾದಗಳು.